ಪಾಕಿಸ್ತಾನದಲ್ಲಿದ್ದಂಥ ಎಲ್ಲ ಹಿಂದೂಗಳನ್ನು ಈ ಕಡೆಗೆ ಕರೆಸ್ಕೊಳ್ಳಿ, ಇಲ್ಲಿದ್ದಂಥ ಎಲ್ಲ ಮುಸಲ್ಮಾನರನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸಿ. ಅವ ಹೇಳಿದಂತೆ, ನನಗೆ ಬಡ್ತಿಗಿರ್ತಿ ಬೇಡ, ನನಗೆ 10 ಮಕ್ಕಳು ಬೇಕೇ ಬೇಕು. ಈ ದೇಶ ತುಂಡಾಗ್ತಾ ಇರುವಂಥದ್ದು ಬೇರೆ ಯಾವುದೇ ಕಾರಣ ಇಲ್ಲ. ಟ್ರಿಬ್ಯುನಲ್ ಮೆಂಬರ್ ಅಂದರೆ 3 ಜನ ಮುಸಲ್ಮಾನರು ಅಂತ ತರ್ತಾ ಇರೋದು. ಅದಕ್ಕೆ ಇಷ್ಟೆಲ್ಲ ಗಲಾಟೆ. 25ನೇ ವರ್ಷದ ಕಾರ್ಯಕ್ರಮದ ನಿಮಿತ್ತ ಆಯೋಜನೆಗೊಂಡಿರುವಂಥ ಈ ಸಭಾ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಆಗಾಗ ಎಚ್ಚರಿಕೆಗಳನ್ನು ಕೊಡ್ತಾ ಸಮಾಜದ ಕಡೆಗೆ ಕೆಲಸ ಮಾಡಬೇಕು ಅಂತ ಪ್ರೇರಣೆ ಕೊಡ್ತಾ ಇರುವಂಥ ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇರುವಂಥ ಇನ್ನೊಬ್ಬ ಶಕ್ತಿ, ಕೂಳೂರು ಅಂದರೆ 100 ಊರು, ಬರೀ ಕೂಳೂರು ಒಂದು ಕಡೆಗಲ್ಲ, 100 ಊರಿಗೆ, ಸಾವಿರಾರು ಜನರಿಗೆ, ಸಾವಿರಾರು ಸಂಸ್ಥೆಗಳಿಗೆ ಶಕ್ತಿ ತುಂಬಿದಂಥ, ಶಕ್ತಿ ತುಂಬ್ತಾ ಇರುವಂಥ, ಮುಂದೆ ತುಂಬಲಿರುವಂಥ ಒಬ್ಬ ಮಹಾದಾನಿ, ದಾನಶೂರ ಕರ್ಣ ಅಂತ ಹೆಸರಿದೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಅಂಥ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ಒಂದು ಸಣ್ಣ ಊರು, ಶ್ರೀಮಂತಿಕೆ ಆರ್ಥಿಕವಾಗಿ ಕಡಿಮೆ ಇದ್ದಂಥ ಊರಿದು. ಆದರೆ ಇಲ್ಲಿಯ ಜನರ ಮನಸ್ಸಿನಲ್ಲಿ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು, ಸಮಾಜಕ್ಕೋಸ್ಕರ ಏನಾದ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥ ಹುಮ್ಮನಸ್ಸನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಟ್ಟಿದೆ. RSSಗೆ 100ನೇ ವರ್ಷ. ಈಗ ಕಳೆದ 100 ವರ್ಷಗಳಲ್ಲಿ ಸಂಘ ಭಾರಿ ದೊಡ್ಡ ಒಂದು ಸಾಧನೆಯನ್ನು ಮಾಡಿದೆ. ಹೊರಗಡೆ ತೋರಿಸಿಕೊಳ್ಳದೆ, ಪ್ರಚಾರದಲ್ಲಿ ಇಲ್ಲದೆ, ಆದರೆ ಒಬ್ಬೊಬ್ಬ ವ್ಯಕ್ತಿಯನ್ನು ತಲುಪಿ ವ್ಯಕ್ತಿಗಳಲ್ಲಿ ಒಳ್ಳೆ ಗುಣವನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರ ಈ ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಚಿಂತನೆಯಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಅದಕ್ಕೋಸ್ಕರ ಇಲ್ಲಿದ್ದಂಥ ಹಿಂದೂ ತರುಣರಿಗೆ ಸಂಘದ ಈ ಒಂದು ಪ್ರೇರಣೆ ದೊರಕಿದ ನಂತರ ಬರೀ ಸ್ವಂತದ ಕೆಲಸ ಮಾತ್ರ ಅಲ್ಲ, ಸಮಾಜಕ್ಕೋಸ್ಕರ, ವಿಶೇಷವಾಗಿ ಹಿಂದೂ ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ಹೇಳುವಂಥ ದೃಷ್ಟಿಕೋನ ಬಂದದ್ರಿಂದ ಈ ಊರಿನ ಸುತ್ತಮುತ್ತಲು ಆ ಕಡೆ ಈ ಕಡೆ ಎಲ್ಲ ಕಡೆಯಲ್ಲಿ ಕೂಡ ಹಿಂದೂ ಸಮಾಜಕ್ಕೆ ಆಪತ್ತು ಬರುತ್ತಾ ಇರುವಂಥ ಸಂದರ್ಭದಲ್ಲಿ ಮತಾಂತರಗಳು ನಡೀತಾ ಇತ್ತು, ಹಿಂದೂ ಸಮಾಜದ ಮೇಲೆ ಆಕ್ರಮಣ ನಡೀತಾ ಇತ್ತು. ಅದನ್ನೆಲ್ಲೂ ಎದುರಿಸಲಿಕ್ಕೆ ಇನ್ನೊಂದು ಕೇಂದ್ರ ಬೇಕು ನಮಗೆ. ಅದಕ್ಕೋಸ್ಕರ ಒಂದು ಭಜನಾ ಮಂದಿರ, ಯಾರ ಹೆಸರಲ್ಲಿ ಭಜನಾ ಮಂದಿರ ಮಾಡಬೇಕು ಅಂತ ಹೇಳಿದಾಗ ನಮ್ಮ ದೇಶಕ್ಕೆ ಶಕ್ತಿ ಕೊಟ್ಟಂಥ 2 ಕಣ್ಣುಗಳಿದ್ದ ಹಾಗೆ ಇರುವಂಥ ರಾಮ ಮತ್ತು ಕೃಷ್ಣ. ಅದಕ್ಕೋಸ್ಕರ ಕಲ್ಲಡ್ಕದಲ್ಲಿ ರಾಮ ಮಂದಿರ ಇದೆ, ಅದಕ್ಕೋಸ್ಕರ ಇಲ್ಲಿ ಕೃಷ್ಣನ ಮಂದಿರ ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡಿದರು. ಕಾರಣ ಅಂದರೆ ಗೋಳ್ತಮಜಲ್ ಮತ್ತು ಅಮ್ಟೂರು 2 ಗ್ರಾಮ ಸೇರಿ ಒಂದು ಪಂಚಾಯತ್. ಅದಕ್ಕೋಸ್ಕರ ಇಲ್ಲಿ ಕೃಷ್ಣನ ಮಂದಿರ, ಅಲ್ಲಿ ರಾಮನ ಮಂದಿರ. ರಾಮ ಮತ್ತು ಕೃಷ್ಣ ನಮ್ಮ ದೇಶದ ಮಣ್ಣಿನ ಚಿಂತನೆಯನ್ನು ಕೊಟ್ಟಂಥವ್ರು. ರಾಮನಿಲ್ಲದೆ ಬದುಕಿಲ್ಲ, ಕೃಷ್ಣನಿಲ್ಲದೆ ಜೀವನಕ್ಕೆ ದಿಕ್ಕಿಲ್ಲ. ಅದಕ್ಕೋಸ್ಕರ ಅವರಿಬ್ಬರನ್ನು ಆಗಾಗ ನೆನಪಿಸಿಕೊಳ್ಳೋದು, ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂಥ ದೊಡ್ಡ ಕಾಣಿಕೆಯ ಹಿನ್ನೆಲೆಯಲ್ಲಿ ನಮ್ಮ ಕೆಲಸಗಳನ್ನು ಮಾಡೋದು ಅಂತ ಹೇಳುವಂಥ ಚಿಂತನೆಯಲ್ಲಿ ಇಲ್ಲಿದ್ದಂಥವರು ಆ ಕಾರ್ಯಕ್ಕೆ ಕೈ ಹಾಕಿದ್ರು. ಕಳೆದ 25 ವರ್ಷಗಳಲ್ಲಿ ಸಮಾಜಮುಖಿಯಾದಂಥ ಕಾರ್ಯ. ಒಂದು ಹಿಂದೂ ಸಂಘಟನೆ, ಹಿಂದೂ ಸಮಾಜ ಸಂಘಟನೆ ಆದಾಗ ಮಾತ್ರ ಹಿಂದೂ ಸಮಾಜಕ್ಕೆ ಗೌರವ, ಹಿಂದೂ ಸಮಾಜ ಉಳಿಯುವಂಥದ್ದು. ತಮಗೆಲ್ಲರಿಗೂ ಗೊತ್ತಿದೆ ಅಂತ ಕಾಣ್ತದೆ, ಈ ದೇಶಕ್ಕೆ 1000 ವರ್ಷದ ಹಿಂದೆ ಮುಸಲ್ಮಾನರು ಆಕ್ರಮಣ ಮಾಡಿದರು. ಮುಸಲ್ಮಾನರು ಆಕ್ರಮಣ ಮಾಡಿ ಅವರು ನಮ್ಮನ್ನು ಗುಲಾಮರಾಗಿ ಮಾಡಿದ್ದು ಯಾಕೆ, ಅದು ಹೇಗೆ ಅಂತ ಕೇಳಿದರೆ, ಹಿಂದೂ ಸಮಾಜ ಅಸಂಘಟಿತವಾದಂಥ ಸಮಾಜ ಇತ್ತು.
ಅದು ಜಾತಿ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ, ಅಧಿಕಾರದ ಹೆಸರಿನಲ್ಲಿ, ಮಾನ ಅಪಮಾನ ಯಾವುದು ಅಂತ ಗೊತ್ತಿಲ್ಲದ ಹಿನ್ನೆಲೆಯಲ್ಲಿ, ನ್ಯಾಯ ಅನ್ಯಾಯ ಯಾವುದು ಅಂತ ಗೊತ್ತಿಲ್ಲದಂಥ ಚಿಂತನೆಯಲ್ಲಿ ಹಿಂದೂ ಸಮಾಜ ಒಡೆದು ಹೋಯಿತು. ಅದಕ್ಕೋಸ್ಕರ ಅವರು ಆಕ್ರಮಣ ಮಾಡಿದರು. ಅವರ ಶಕ್ತಿ ಆಧಾರದ ಮೇಲೆ ಅಥವಾ ಅವರ ಪರಾಕ್ರಮದ ಆಧಾರದ ಮೇಲೆ ಅಥವಾ ಅವರು ಒಂದೇನೋ ದೊಡ್ಡ ಸೈನ್ಯ ತಂದರು ಅಂತ ಮುಸಲ್ಮಾನರ ಆಕ್ರಮಣದ ಆಗಲಿಲ್ಲ, ಕ್ರಿಶ್ಚಿಯನ್ರ ಆಕ್ರಮಣವೂ ಆಗಲಿಲ್ಲ. ಆ ರೀತಿಯಲ್ಲಿ ಈ ಸಮಾಜ ಇದ್ದದ್ದರಿಂದ ಪರಕೀಯರ ಆಕ್ರಮಣ ಆಯಿತು. ಅದಕ್ಕೋಸ್ಕರ ಹಿಂದೂ ಸಮಾಜ ಸುಸಂಘಟಿತವಾದಂಥ ಸಮಾಜ ಆಗಬೇಕು. ಆಗ ಮಾತ್ರ ಈ ಸಮಾಜಕ್ಕೆ ಒಂದು ಗೌರವ ಸಿಕ್ಕುವಂಥದ್ದು. ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಬ್ಬ ದಾರ್ಶನಿಕ, ಶ್ರೇಷ್ಠ ಒಬ್ಬ ವ್ಯಕ್ತಿ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೆ ಅವರು ಪ್ರಾರಂಭ ಮಾಡಿದರು. ಇವತ್ತು ಯಾರನ್ನಾರು ಕೇಳಿದರೆ ಈ ಸಮಾಜ ಹಾಗೆ ಉಳಿಯಿತು ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತು ಅದು RSSನಿಂದ ಉಳಿದಿರುವಂಥದ್ದು ಅಂತ. ಅಂಥ ಒಂದು ಮಹತ್ತರವಾದಂಥ ಕಾರ್ಯವನ್ನು ಸಂಘ ಮಾಡಿಕೊಂಡು ಬಂದಿದೆ. ಮತ್ತೆ ಮತ್ತೆ ಹಿಂದೂ ಸಮಾಜಕ್ಕೆ ಎಚ್ಚರಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಕೃಷ್ಣ ಮಂದಿರ ಕೂಡ ಅದೇ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು, ಅದೇ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು. ಹಿಂದೂ ಸಮಾಜಕ್ಕೆ ಮತ್ತೆ ಆಪತ್ತು ಬಂದಿದೆ. ಇದು ನಮಗೆಲ್ಲರಿಗೂ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. 1940ರಿಂದ ಭಾರಿ ದೊಡ್ಡೊಂದು ಆಪತ್ತು ಬಂತು. ಆಗ ಇಲ್ಲಿ ಈ ದೇಶದಲ್ಲಿದ್ದಂಥ ಮುಸಲ್ಮಾನರೆಲ್ಲ ಸೇರಿ ಒಂದು ಮುಸ್ಲಿಂ ಲೀಗ್ ಅಂತ ಪ್ರಾರಂಭ ಮಾಡಿದರು. ಅವರ ಮನಸ್ಸಿನಲ್ಲಿ ಈ ದೇಶದ ಹಿಂದೂಗಳ ಜೊತೆಯಲ್ಲಿ ನಾವು ಬದುಕೋದಿಲ್ಲ, ಅದಕ್ಕೆ ಬೇರೆ ಭೂಮಿ ಬೇಕು ಅಂತ ಹೋರಾಟ ಮಾಡಿದರು. ಅದೊಂದು ದೊಡ್ಡ ಯುದ್ಧನೇ ಆ ಸಂದರ್ಭದಲ್ಲಿ. ಆದರೆ ನಮ್ಮ ದೇಶದ ನೇತೃತ್ವ ವಹಿಸಿದಂಥವರು ಷಂಡರಾದರು, ಹೇಡಿಗಳಾದರು. ಅದಕ್ಕೋಸ್ಕರ ಅವರ ಆಕ್ರಮಣ ಎದುರಿಸಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾವು ಭಾರತದ ಒಂದು ಪವಿತ್ರವಾದಂಥ ಭೂಭಾಗವನ್ನು ಬಿಟ್ಟುಕೊಟ್ಟೆವು. ಅದರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಾನು ಅನೇಕ ಬಾರಿ ಅಂಬೇಡ್ಕರ್ ಅವರನ್ನು ಪೂಜ್ಯ ಅಂಬೇಡ್ಕರ್ ಅಂತ ಹೇಳ್ತೇನೆ ನಾನು. ಕಾರಣ ಅಂದರೆ ಯಾವುದೇ ಪೂಜ್ಯರಿಗೆ ಕಡಿಮೆ ಇಲ್ಲದಷ್ಟು ಚಿಂತನೆಯನ್ನು ಮಾಡಿದಂಥವರು ಮತ್ತು ಬದುಕನ್ನು ನಡೆಸಿದವರು ಅವರು. ಅವರು ದೇಶ ವಿಭಜನೆಗೆ ವಿರೋಧ ಮಾಡಿದರು. ಅವರು ಕಾಂಗ್ರೆಸ್ನಲ್ಲಿ ಇದ್ದದ್ದು, ಅವರು ವಿರೋಧ ಮಾಡಿದರು. ಕೊನೆಗೂ ಕಾಂಗ್ರೆಸ್ ನೇತೃತ್ವ ನಾನಾಗೆ ಹೇಳಿದಾಗೆ ಹೇಡಿಗಳಾಗಿ, ಅಧಿಕಾರ ದಾಹಿಗಳಾಗಿ ಅವರು ದೇಶವನ್ನು ತುಂಡು ಮಾಡುವುದೇ ಅಂತ ಹೇಳಿದಾಗ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು. ಈ ದೇಶ ತುಂಡಾಗ್ತಾ ಇರುವಂಥದ್ದು ಬೇರೆ ಯಾವುದೇ ಕಾರಣ ಇಲ್ಲ, ಅದು ಮತೀಯ ಕಾರಣ. ನಾವು ಹಿಂದೂಗಳ ಜೊತೆಯಲ್ಲಿ ಇರೋಲ್ಲ ಅಂತ. ಅದಕ್ಕೋಸ್ಕರ ದೇಶ ತುಂಡಾಗುವುದು ಅಂತ ಆದರೆ ಪಾಕಿಸ್ತಾನದಲ್ಲಿದ್ದಂಥ ಎಲ್ಲ ಹಿಂದೂಗಳನ್ನು ಈ ಕಡೆಗೆ ಕರೆಸ್ಕೊಳ್ಳಿ, ಇಲ್ಲಿದ್ದಂಥ ಎಲ್ಲ ಮುಸಲ್ಮಾನರನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸಿ. ಅಕಸ್ಮಾತ್ ಈ ಮಾತನ್ನೇನಾದರೂ ಅವರು ಜಾರಿಗೆ ತಂದಿದ್ದಿದ್ರೆ ಇವತ್ತು ಆಗ್ತಾ ಇರುವಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ನಿರ್ವಹಣೆ ಆಗ್ತಾ ಇರಲಿಲ್ಲ. ನಮಗೆ ಮಾತ್ರ ಅಲ್ಲ, ಪಾಕಿಸ್ತಾನ ಆದ್ದರಿಂದ ಇಡೀ ಜಗತ್ತಿಗೆ ಅನ್ಯಾಯ ಆಗಿದೆ. ಇಡೀ ಜಗತ್ತಿನ ಭಾರಿ ದೊಡ್ಡ ಪ್ರಮಾಣದ ದಾಳಿಕೋರರು ಅಥವಾ ಆಕ್ರಮಣ ಮಾಡ್ತಾ ಇರುವಂಥವರು, ಯಾವುದನ್ನು ನಾವು ಟೆರರಿಸ್ಟ್ ಅಂತ ಹೇಳ್ತೇವೆ, ಯಾವುದನ್ನು ನಾನು ಭಯೋತ್ಪಾದನೆ ಅಂತ ನಾವು ಹೇಳ್ತೇವೆ, ಅಂಥ ಎಲ್ಲ ಕೆಲಸಗಳು ಪ್ರಾರಂಭ ಆಗಿರೋದು ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ. ಅದಕ್ಕೋಸ್ಕರ ಈ ಒಂದು ದೊಡ್ಡ ಸವಾಲನ್ನು ನಾವು ಭಾರಿ ಸುಲಭದಲ್ಲಿ ನಿರ್ವಹಣೆ ಮಾಡ್ಬೋದಾಗಿತ್ತು, ಅದಾಗಲಿಲ್ಲ. ಕಳೆದ 75-76 ವರ್ಷಗಳಲ್ಲಿ ನಮಗೇನಾರು ಅದನ್ನು ತಡೀಲಿಕ್ಕಾಯ್ತಾ ಅಂತ ಕೇಳಿ ಮತ್ತೆ ತಡೀಲಿಕ್ಕಾಗಲಿಲ್ಲ. 76 ವರ್ಷದಲ್ಲಿ ನಿರಂತರ ಹಿಂದೂಗಳ ಮೇಲೆ ದಾಳಿ, ಬೇರೆ ಬೇರೆ ರೀತಿಯಲ್ಲಿ ದಾಳಿ. ಅವರಿಗೆ ಗೊತ್ತಿತ್ತು ಈ ಸಮಾಜದಲ್ಲಿ ನಮ್ಮ ಸಂಖ್ಯೆ ಹೆಚ್ಚಾಯಿತು ಅಂತಾದರೆ ನಮಗೆ ಇನ್ನೊಂದು ಪಾಕಿಸ್ತಾನ ಸಿಗುತ್ತದೆ ಅಂತ. ಅದಕ್ಕೋಸ್ಕರ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಒಂದು ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕುಟುಂಬ ಯೋಜನೆಯನ್ನು ಹಿಂದೂ ಸಮಾಜ ಸ್ವೀಕಾರ ಮಾಡಿತು, ಮುಸಲ್ಮಾನ ಸಮಾಜ ಸ್ವೀಕಾರ ಮಾಡಲಿಲ್ಲ. ಸುಮ್ಮನೆ ಉದಾಹರಣೆ, ನನ್ನ ಜೊತೆಯಲ್ಲಿ ಒಬ್ಬರು ಗನ್ಮ್ಯಾನ್ ಇದ್ದಾರೆ, ಪೊಲೀಸ್. ಅವರ ದೋಸ್ತಿಯೊಬ್ಬ, ಅವನು ಪೊಲೀಸ್, ಅವನು ಮುಸಲ್ಮಾನ, ಇವರು ಹಿಂದೂ. ಇವರಿಗೆ ಮಕ್ಕಳಾದ ಮೇಲೆ ಎಷ್ಟು ಮಕ್ಕಳಾಗಬೇಕು ಅಂತ ನೀನು ಯೋಚನೆ ಮಾಡಿದ್ಯಾ ಅಂತ ಕೇಳಿದರು. ನಾನು 2 ಅಂತ ಹೇಳಿದ.
ಮತ್ತು ಬಡ್ತಿನೂ ಸಿಕ್ಕುವುದಿಲ್ಲ, ಅದೆಲ್ಲ ಕಷ್ಟ ಸರ್ಕಾರದ ಕಾನೂನಿಗೆ. ಅವ ಹೇಳಿದೆ ಅಂತ, ನನಗೆ ಬಡ್ತಿಗಿರ್ತು ಬೇಡ, ನನಗೆ 10 ಮಕ್ಕಳು ಬೇಕೇ ಬೇಕು. ಆ ರೀತಿ ಅವರು ಯೋಚನೆ ಮಾಡಿ ಅವರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾರೆ. ಯಾಕೆಂದರೆ ಇನ್ನೊಂದು ಪಾಕಿಸ್ತಾನ ನಿರ್ಮಾಣ ಮಾಡಬೇಕು. ಅದಕ್ಕೆ ಜೊತೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಹಾರಿಸಿಕೊಂಡು ಹೋಗ್ತಾರೆ ಲವ್ ಜಿಹಾದ್ ಹೆಸರಿನಲ್ಲಿ, ಇನ್ನಷ್ಟು ಮಕ್ಕಳನ್ನು ಪಡೆಯುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೂ ಆಪತ್ತು ವಿಪತ್ತು. ಅದೇ ರೀತಿಯಲ್ಲಿ ನಾವು ಶ್ರದ್ಧೆಯಿಂದ ನಮ್ಮ ಎದೆಹಾಲು, ತಾಯಿಯ ಎದೆಹಾಲು ಮುಗಿದ ನಂತರ ಬದುಕಿರುವುದೇ ಹಸುವಿನ ಹಾಲಿನಿಂದ. ಅದಕ್ಕೋಸ್ಕರ ಅದನ್ನು ನಾವು ತಾಯಿ ಅಂತ ಹೇಳ್ತೇವೆ. ಅದನ್ನು ಕೂಡ ನಾವು ಪೂಜೆ ಮಾಡ್ತೇವೆ, ಗೋಪೂಜೆ ಮಾಡ್ತೇವೆ. ಅದನ್ನು ಕತ್ತರಿಸುವಂಥ, ಅಂದರೆ ನಮ್ಮ ಶ್ರದ್ಧೆಯ ಭಂಗವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ 3ನೇದಕ್ಕೆ ಅವರು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ವಿಭಜನೆ ಆದ ತಕ್ಷಣ, ದೇಶ ವಿಭಜನೆ ಆದ ತಕ್ಷಣ ಹಿಂದೂಗಳು ಯಾರ್ಯಾರು ಪಾಕಿಸ್ತಾನದಲ್ಲಿದ್ದರೋ ಅವರು ನಾವು ಹಿಂದೂಗಳಾಗಿ ಉಳಿಬೇಕು ಅಂತ ಪ್ರಯತ್ನ ಪಟ್ಟರು. ಯಾಕೆಂದರೆ ಅಲ್ಲಿದ್ದಂಥ ಮುಸಲ್ಮಾನರು ಇವರ ಮೇಲೆ ಆಕ್ರಮಣ ಮಾಡ್ತಾನೆ ಬಂದರು. ಅದಕ್ಕೋಸ್ಕರ ಹಿಂದೂಗಳಾಗಿ ಉಳಿಬೇಕಾದ್ರೆ ನಾನು ಭಾರತಕ್ಕೆ ಹೋಗಬೇಕು, ಭಾರತಕ್ಕೆ ಓಡಿಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಅವರನ್ನು ಮತ್ತೆ ಓಡಿಸಿ ಲಕ್ಷಾಂತರ ಜನರನ್ನು ಹತ್ಯೆ ಮಾಡಿ, ಲಕ್ಷಾಂತರ ಜನ ತಾಯಂದಿರ ಮೇಲೆ ಅತ್ಯಾಚಾರ ಮಾಡಿ, ಆದರೂ ಒಂದಷ್ಟು ಜನ ಓಡಿಕೊಂಡು ಭಾರತಕ್ಕೆ ಬಂದರು. ಹೇಗೆ ಬಂದರು? ಏನಿಲ್ಲ, ಅವರ ಭೂಮಿಯನ್ನು ಬಿಟ್ಟು ಬರಬೇಕಾಯಿತು, ಕಟ್ಟಡವನ್ನು ಬಿಟ್ಟು ಬರಬೇಕಾಗಿತ್ತು, ಅವರ ಕೆಲಸಗಳನ್ನು ಬಿಟ್ಟು ಬರಬೇಕಾಗಿತ್ತು, ಅವರ ಕೈಗಾರಿಕಾ ಕೇಂದ್ರಗಳನ್ನು ಬಿಟ್ಟು ಬರಬೇಕಾಗಿತ್ತು. ಏನಿಲ್ಲದೆ ಹಾಗೆ ಬಂದರು, ತುಂಡು ಬಟ್ಟೆಯಲ್ಲೇ ಬಂದರು. ಇಲ್ಲಿದ್ದಂಥ ಮುಸಲ್ಮಾನರು ಹೋಗಬೇಕಾಗಿತ್ತಲ್ಲ ಪಾಕಿಸ್ತಾನಕ್ಕೆ ಒಂದಷ್ಟು ಜನ, ಅವರು ಮೆರವಣಿಗೆಯಲ್ಲಿ ಹೋದರು. ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಮೆರವಣಿಗೆಯಲ್ಲಿ ಹೋದರು. ಮೆರವಣಿಗೆಯಲ್ಲಿ ಹೋದಂಥ ಮುಸಲ್ಮಾನರಿಗೆ ಜಾಗ ಕೊಡಬೇಕಲ್ಲ, ಅದಕ್ಕೋಸ್ಕರ ಹಿಂದೂಗಳು ಬಿಟ್ಟು ಹೋದಂಥ ನೆಲವನ್ನು, ಅಂದರೆ ಭೂಮಿಯನ್ನು, ಅಂಗಡಿಗಳನ್ನು, ಕೈಗಾರಿಕಾ ವ್ಯವಸ್ಥೆಯನ್ನು ಎಲ್ಲ ಅವರಿಗೆ ಕೊಟ್ಟರು. ಅಲ್ಲಿಂದ ಬಂದ ಹಿಂದೂಗಳಿಗೆ ಇವರು ಬಿಟ್ಟು ಹೋದ ಭೂಮಿಯನ್ನು ಕೊಡಬೇಕಾಗಿತ್ತು. ಆದರೆ ಸರ್ಕಾರ ಕೊಡಲಿಲ್ಲ, ಕಾಂಗ್ರೆಸ್ ಸರ್ಕಾರ. ಅದನ್ನು ವಕ್ಫ್ ಅಂತ ಹೇಳಿ ಅದು ಅವರಿಗೆ ಕೊಡಲಿಕ್ಕೆ ಶುರು ಮಾಡಿದರು. ಕಾನೂನನ್ನ ತೊಡಕ್ಕೆ ಹೊತ್ತು ಅದನ್ನು ಸರಿ ಮಾಡೋದು ಹೇಗೆ ಅಂತ ಕಾಂಗ್ರೆಸ್ಸು 65ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿತ್ತು. ಅದಕ್ಕೆ ಒಂದಷ್ಟು ಕಾನೂನಿನ ಒಂದು ಶಕ್ತಿಯನ್ನು ಕೊಟ್ಟಿತು. 2013ರಲ್ಲಿ ಮತ್ತೆ ಅದಕ್ಕೆ ಶಕ್ತಿಯನ್ನು ಕೊಟ್ಟಿತು. ನಾನು ಮನಮೋಹನ್ ಸಿಂಗ್ರ ಬಗ್ಗೆ ಗೌರವದಿಂದ ಹೇಳ್ತೇನೆ, ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆದರೆ ದುರ್ದೈವದಿಂದ ಅವರು ಹೋಗುವ ಹಿಂದಿನ ದಿವಸ ಕೊನೆಗೆ ಒಂದು 213 ಪ್ರಮುಖ ಸ್ಥಾನಗಳನ್ನು ಡಿಲ್ಲಿಯಲ್ಲಿ ಅದನ್ನು ವಕ್ಫಿಗೆ ಕೊಟ್ಟರು ಅವರು. ಅದಾದ ಮೇಲೆ ಯಾರಿಗೂ ಏನು ಗೊತ್ತಾಗಲೇ ಇಲ್ಲ. ಇತ್ತೀಚೆಗೆ ಸುಮಾರು ಒಂದು 2-3 ತಿಂಗಳ ಹಿಂದೆ ವಿಜಯನಗರದಲ್ಲಿ ಒಂದು 15,000 ಎಕರೆ ರೈತರದ್ದು, ಇಲ್ಲಿ ತುಂಬ ಜನ ರೈತರಿದ್ದೀರಾ ನೀವು, ರೈತರದ್ದು ಭೂಮಿಯನ್ನು ನಿನ್ನೆವರೆಗೆ 100 ವರ್ಷಗಳಿಂದ ಅವರ ಹಿರಿಯರಿಂದ ಅವರು ರೈತಾಪಿ ಜನ ಕೆಲಸ ಮಾಡ್ತಾ ಬಂದಂಥ ಭೂಮಿ, ಮರುದಿವಸ ಬೆಳಿಗ್ಗೆ ನೋಡಬೇಕಾದ್ರೆ ಅವರ RTCಯಲ್ಲಿ ಪಹಣಿಯಲ್ಲಿ ಅದು ವಕ್ಫ್ ಅಂತ ಇದೆ. ಅವರಿಗೆ ತಲೆಬಿಸಿ ಆಯಿತು, ಸ್ವಲ್ಪ ಬೊಬ್ಬೆ ಹೊಡೆದರು. ಆವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳಿದರು, ಇಲ್ಲ ಅದು ಯಾವುದೋ ತಹಶೀಲ್ದಾರ್ ಅವನು ಬೇಡದ ಕೆಲಸ ಮಾಡಿದ್ದಾನೆ ಅಷ್ಟೇ ಅಂತ. ಸ್ವಲ್ಪ ದಿವಸದಲ್ಲಿ ಗೊತ್ತಾಯಿತು, ಅದು ಪಕ್ಕದ ಕಲಬುರಗಿ ಜಿಲ್ಲೆಗೆ ಹೋಯಿತು, ಸ್ವಲ್ಪ ದಿವಸದಲ್ಲಿ ಗದಗಿಗೆ ಹೋಯಿತು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಆಮೇಲೆ ಈ ಕಡೆ ಮಂಡ್ಯಕ್ಕೆ ಬಂತು. ಇತ್ತೀಚೆಗೆ ಮಂಗಳೂರಿನಲ್ಲಿ ನಮ್ಮ ಒಂದಷ್ಟು ಜನ ಸೇರಿದಾಗ ಗೊತ್ತಾಗಿರೋದು, ಮಂಗಳೂರಿನಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ 400 ಎಕರೆ ಈಗಾಗಲೇ ಗೊತ್ತಾಗಿರುವಂಥ ಜಾಗ ಅದು ಮುಸಲ್ಮಾನರಿಗೆ ಹೋಗಿದೆ, ವಕ್ಫ್ ಭೂಮಿಗೆ ಹೋಗಿದೆ. ಹಾಗೆ ಹೋಗ್ತದೆ ನಮಗೇನು ಗೊತ್ತಿಲ್ಲ. ಅದರಲ್ಲಿ ಒಂದು ಶಬ್ದ ಬರೆದಿದೆ, ಡೀಮ್ಡ್ ಟು ಬಿ ಬಿಲೀವ್ಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಅಂದರೆ ಆ ಭೂಮಿ ನನ್ನದು ಅಂತ ನಂಬಿಕೆ ಬಂದರೆ ಸಾಕು, ಆ ಭೂಮಿ ವಕ್ಫ್ ಭೂಮಿ ಆಗ್ತದೆ. ಅಂದರೆ ನಿಮ್ಮ ಮನೆ ಈಗ ಇದೆ ಅಂತ ತಿಳ್ಕೊಳ್ಳಿ, ಯಾರೊಬ್ಬ ಇಲ್ಲಿದ್ದಂಥ ಮೊಮ್ಮದನೇ ಯಾರೋ ಹೇಳ್ತಾನೆ, ಅವು ಎಂಕ ದುಂಬು ಎನ್ನು ನೆಂಪಿತ್ತುಂಡವು, ಅವು ಎನ್ನ ಹಿರಿಯರ ನಕ್ಲ ಅಲ್ಲಿ ಇರ್ತೇನೆ ಅಂತ ಹೇಳಿದರೆ ಸಾಕು, ಅಲ್ಲಿ ಇರಬೇಕು ಅಂತೇನಿಲ್ಲ. ಅಲ್ಲಿ ಒಂದು ಅವರ ಮಸೀದಿ ಇದೆ ಅಂತ ಅವರಿಗೆ ಕನಸಿನಲ್ಲಿ ಕಂಡರೂ ಸಾಕು, ಅದಾಗಿಬಿಡ್ತದೆ. ಒಂದು ದರ್ಗಾ ಕಂಡರೂ ಆಗ್ತದೆ, ಮದ್ರಸ ಕಂಡರೂ ಆಗ್ತದೆ, ಯಾವುದು ಕಂಡರೂ ಆಗ್ತದೆ. ವಿಚಿತ್ರ ಅಂದರೆ ವಿಚಿತ್ರ. ಅದಕ್ಕೋಸ್ಕರ ನಮ್ಮ ಭೂಮಿ ಕಂಡರೂ ಕೂಡ ನಾಳೆ ಅವರು ವಕ್ಫ್ ಮಾಡ್ಬೋದು. ಇವರು ಹೇಳ್ತಾರೆ ಸರ್ಕಾರದವರು, ಇಲ್ಲ ವಕ್ಫ್ ಭೂಮಿ ಕೊಟ್ಟರು ನಾವು ಅದನ್ನು ವಾಪಸ್ ಕೊಡ್ತೇವೆ. ವಾಪಸ್ ಕೊಡಲಿಕ್ಕೆ ಆಗೋದೇ ಇಲ್ಲ, ಕಾನೂನಿನಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ.
ನಿಮ್ಮ ಭೂಮಿ ಹೋಗಿದೆ ಅಂತ ನೀವೇನಾದರೂ ಗೊತ್ತಾದರೆ, ನಾನು ನಿಮಗೆ ಗೊತ್ತಾಗಬೇಕು ಅಂತ ಎಚ್ಚರಿಕೆ ಹೇಳ್ತಾ ಇದ್ದೇನೆ, ನಿಮಗೆ ಗೊತ್ತಾದರೆ ನೀವು ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಯಾರಿಗೆ ಕೊಡಬೇಕು ಅಂತ ಕೇಳಿದರೆ ಒಂದು ಟ್ರಿಬ್ಯುನಲ್ ಅಂತಿದೆ, ಆ ಟ್ರಿಬ್ಯುನಲ್ಲಿಗೆ ಕಂಪ್ಲೇಂಟ್ ಕೊಡಬೇಕು. ಆ ಟ್ರಿಬ್ಯುನಲಲ್ಲಿ ಯಾರು ಟ್ರಿಬ್ಯುನಲ್ ಮೆಂಬರ್ ಅಂದರೆ 3 ಜನ ಮುಸಲ್ಮಾನರು. ಸಾಮಾನ್ಯ ನಮ್ಮ ಮನೆಗೆ ನಮ್ಮ ಭೂಮಿಗೆ ಯಾರು ಆಕ್ರಮಣ ಮಾಡಿದರೆ, ಆಕ್ರಮಣ ಮಾಡಿದವನು ಹೇಳಬೇಕು ಒಂದು ಎನ್ನ ಜಾಗೆ ಅಂತ ಅವನು ಪ್ರೂವ್ ಮಾಡಬೇಕು. ಆದರೆ ಇದರಲ್ಲಿ ವಿಚಿತ್ರ, ನಾವು ಪ್ರೂವ್ ಮಾಡಬೇಕು ನಮ್ಮದು ಇದು ಅಂತ ಹೇಳುವಂಥ ರೀತಿಯಲ್ಲಿ. ಅವರು ಎಲ್ಲಿ ಹೋಗ್ತಾರೆ ಆ ಮುಸಲ್ಮಾನರು? ಅವರು ಒಪ್ಪೋದಿಲ್ಲ. ಒಪ್ಪದ ಮೇಲೆ ಮೇಲಿನ ಕೋರ್ಟಿಗೆ ಹೋಗ್ಬೋದು. ಮೇಲಿನ ಕೋರ್ಟ್ ಒಂದಿದೆ, ಆ ಕೋರ್ಟಲ್ಲಿ ಒಬ್ಬನೇ ಮುಸಲ್ಮಾನ ಇರೋದು, ಅವನೇ ಜಡ್ಜ್. ಅವನಲ್ಲಿ ಹೋಗ್ತಾನೆ. ಅದಕ್ಕೋಸ್ಕರ ನಿಮ್ಮ ಭೂಮಿ ಹೋದಾಗೆ ನಿಮ್ಮ ಭೂಮಿ ಮತ್ತೆ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ನಮ್ಮ ದೇಶದ ಶ್ರೇಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದರಲ್ಲಿ ಒಂದು ಸಣ್ಣ ಬದಲಾವಣೆ, ಭಾರಿ ದೊಡ್ಡ ಬದಲಾವಣೆ ಅಂತಿಲ್ಲ. ನೀವು DC ಗೆ ಅರ್ಜಿ ಕೊಡ್ಬೋದು, DC ಒಪ್ಪದಿದ್ದರೆ ಹೈಕೋರ್ಟಿಗೆ ಹೋಗ್ಬೋದು ಅಂತ ತರ್ತಾ ಇರೋದು. ಅದಕ್ಕೆ ಇಷ್ಟೆಲ್ಲ ಗಲಾಟೆ. ಇಲ್ಲಿರುವಂಥ ಜಮೀರ್ ಅಹ್ಮದಿ ಎಲ್ಲ ತಹಶೀಲ್ದಾರಿಗೆ ಉಳಿದವರಿಗೆಲ್ಲ ಹೇಳಿದ್ರು ಹೋಯ್ತು ಬರೆಯಲ್ಲ ಅಂತ, ವಕ್ಫ್ ಭೂಮಿ ಬರೆಯಲ್ಲ ಅಂತ. ಅಂದರೆ ಅದು ಅಲ್ಲನಿಗೆ ಸೇರಿದ್ದು ಅಂತ ಅವ್ರು ಹೇಳ್ತಾ ಇರೋದು. ನಮಗೆ ಅಲ್ಲನಿಗೆ ಸೇರಿದ್ದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ. ಆದರೆ ಅವ್ರು ಹೇಳ್ತಾ ಇರೋದೇನು, ಅದು ಹಿಂದೆ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಅದು ನಮ್ಮದಿತ್ತು, ಇಲ್ಲರೆ ನಿಜಾಮನ ಕಾಲದಲ್ಲಿ ನಮ್ಮದಿತ್ತು, ಔರಂಗಜೇಬನ ಕಾಲದಲ್ಲಿ ನಮ್ಮದಿತ್ತು ಅಂತ. ಅದರ ಮೊದಲು ಯಾರ್ದಿತ್ತು? ಅದರ ಮೊದಲು ನಮ್ಮದೇ ಕೃಷ್ಣಂದೇ, ನಮ್ಮದೇ ರಾಮಂದೇ. ಈ ದೇಶದ ಇಂಚಿಂಚು ಭೂಮಿ ಕೂಡ ಅದು ರಾಮನಿಗೆ ಮತ್ತು ಕೃಷ್ಣನಿಗೆ ಸೇರಿದ್ದು, ಅದು ಬಿಟ್ಟು ಬೇರೆಯವರಿಗೆ ಸೇರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಪ್ರತಿಪಾದನೆ ಮಾಡಬೇಕಾದಂಥ, ನಾನು ಕೃಷ್ಣ ಮಂದಿರವನ್ನು ಉಲ್ಲೇಖ ಮಾಡೋದು, ರಾಮ ಮಂದಿರವನ್ನು ಉಲ್ಲೇಖ ಮಾಡೋದು ಅದಕ್ಕೋಸ್ಕರ. ಇಲ್ಲಿ ನಮಗೆ ಪೂರ್ತಿಯಾಗಿ ಈ ಭೂಮಿ ಅದು ಕೃಷ್ಣನ ಭೂಮಿ, ಅದು ರಾಮನ ಭೂಮಿ. ಅವನು ನಡೆದಾಡಿದಂಥ ಭೂಮಿ, ಧರ್ಮವನ್ನು ಪ್ರಸಾರ ಮಾಡಿದಂಥ ಭೂಮಿ. ಇವತ್ತು ಧರ್ಮದ ಏನಾದರೂ ಚಿಂತನೆ ಇದ್ದರೆ ಅದು ರಾಮನಿಂದ ಕೃಷ್ಣನಿಂದ ಉಳಿದಿರುವಂಥದ್ದು. ಅದನ್ನು ಬಿಟ್ಟು ಇನ್ಯಾರ್ದೋ ಹೆಸರಿನಲ್ಲಿ ನೀವು ಮಾಡಿಕೊಳ್ಳಿ, ನಮ್ಮಿಂದೇನು ಆಕ್ಷೇಪ ಇಲ್ಲ. ಇರಾನ್ನಲ್ಲಿ ಮಾಡಿಕೊಳ್ಳಿ, ಪಾಕಿಸ್ತಾನದಲ್ಲಿ ಮಾಡಿಕೊಳ್ಳಿ, ಅಥವಾ ಉಳಿದ ದೇಶದಲ್ಲಿ ಮಾಡಿಕೊಳ್ಳಿ. ನಮ್ಮ ದೇಶದ ಭೂಮಿಯನ್ನು ಇನ್ಯಾರಿಗೆ ಕೊಡೋ ಪ್ರಶ್ನೆ ಇಲ್ಲ. ಎರಡನೇದು, ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂಥ ಭೂಮಿ ಅದು. ಅದರಲ್ಲಿ ಕೆಲಸ ಮಾಡಿದ್ದಾನೆ, ಆ ಭೂಮಿಯಿಂದ ಬಿತ್ತನೆ ತೆಗೆದಿದ್ದಾನೆ, ಅಥವಾ ಭೂಮಿಗೆ ಶಕ್ತಿಯನ್ನು ತುಂಬಿದ್ದಾನೆ. ಅಂಥ ಭೂಮಿ ಇನ್ನೊಬ್ಬರಿಗೆ ಹೋಗುವುದು ಹೇಗೆ? ಅದಕ್ಕೆ ನಾವುಗಳು ಎಚ್ಚರವಾಗಿರಿ ಅಂತ ಇಲ್ಲಿದ್ದಂಥ ಎಲ್ಲ ಜನ ಇದನ್ನು ಬೇರೆ ಒಟ್ರಾಸಿ ಮಾತೇರು ಅಂತ ಯೋಚನೆ ಮಾಡಬೇಡಿ. ನಾಳೆ ಯಾವುದೋ ಒಂದು ಆನ್ಲೈನಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಭೂಮಿ ನಿಮ್ಮ ಕೈಯಲ್ಲಿ ಇದೆಯಾ ಅಂತ ನೋಡಿ. ಅದು ಯಾವಾಗ ಬದಲಾವಣೆ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ, ಎಲ್ಲಿ ಬದಲಾವಣೆ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅವರ ಹತ್ರ ಜನಸಂಖ್ಯೆ ಇದೆ, ನಾನೇನು ಅದನ್ನು ಹೇಳಬೇಕು ಅಂತಿಲ್ಲ. ಅಮ್ಟೂರ್ನಲ್ಲಿದ್ದಾರೆ, ಕಲ್ಲಡ್ಕದಲ್ಲಿ 165% ಜನ ಮುಸಲ್ಮಾನರಿದ್ದಾರೆ, ನಂದಾವರದಲ್ಲಿದ್ದಾರೆ, ಈ ಜಿಲ್ಲೆಯಲ್ಲಿದ್ದಾರೆ ಒಂದು 35% ಜನ ಇದ್ದಾರೆ. ಅದಕ್ಕೋಸ್ಕರ ಅದು ಯಾವಾಗ ಬದಲಾವಣೆ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಎಚ್ಚರದಿಂದ ಇರಬೇಕಾದಂಥ ಅವಶ್ಯಕತೆ ಇದೆ ಅಂತ ಕೃಷ್ಣನ ಮಂದಿರ ಮಾಡಿರೋದು ಆ ಹಿನ್ನೆಲೆಯಲ್ಲಿ. ಹಿಂದೂ ಸಮಾಜ ಒಂದಾಗಿರ್ಲಿಕ್ಕಾಗ್ತದ, ಒಟ್ಟಾಗಿರ್ಲಿಕ್ಕಾಗ್ತದ? ಸಣ್ಣ ಪುಟ್ಟ ಜಾತಿ, ಭಾಷೆ, ಪ್ರಾಂತ, ಪಕ್ಷ ಅಥವಾ ಇನ್ಯಾವುದೇ ಹೆಸರಿನಲ್ಲಿ ತುಂಡು ತುಂಡಾಗಿ ಹೋಗಬೇಕಾ ಅಥವಾ ನಾವು ಉಳಿಬೇಕಾ? ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ, ಈ ಭೂಮಿಯನ್ನು ಉಳಿಸ್ಕೊಳ್ಬೇಕು, ಈ ಕುಟುಂಬವನ್ನು ಉಳಿಸಿಕೊಳ್ಬೇಕು. ಅದು ಉಳಿಸಿಕೊಳ್ಬೇಕು ಅಂತ ಆದರೆ ಹಿಂದೂ ಸಮಾಜ ಒಟ್ಟಾಗುವಂಥ ಅಗತ್ಯ ಇದೆ. ಇವತ್ತು ಏನು ಇದನ್ನು ಹಬ್ಬ ಅಂತ ಅವರು ಹೇಳಿದರು, ಇದು ಎಚ್ಚರಿಕೆ ಕೊಡುವಂಥ ಹಬ್ಬ, ಇದು ಸಮಾಜಕ್ಕೆ ನೆನಪು ಮಾಡಿಕೊಡುವಂಥ ಹಬ್ಬ. ಇದು ನಾವೆಲ್ಲರೂ ಒಟ್ಟಾಗಿರಬೇಕು, ಒಂದಾಗಿರಬೇಕು. ಇಲ್ಲ ಅಂತಾದರೆ ಮತ್ತೆ ನಮಗೆ ಅವಸಾನ ಬರ್ತದೆ. ಇವತ್ತು ಅನೇಕ ಕಡೆಗಳಿಗೆ ನಾವು ನಂದವರ ದೇವಸ್ಥಾನಕ್ಕೆ ನಿಮಗೆ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸಂಜೆ ಹೊತ್ತಿನಲ್ಲಿ ಯಾವುದೇ ಹೆಣ್ಣು ಮಗಳು ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಇದಕ್ಕೆ ದಾರಿಯೇ ಇಲ್ಲ ಅಂತ ಆಗಿಬಿಡ್ತದೆ. ನಮ್ಮ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಇವರು ದೇವಸ್ಥಾನ ಅಂತ ಸದಸ್ಯರು ತಲೆಬಿಸಿ ಮಾಡಿ ಹೋಗಿ ಮಧುರು ಉಳಿತದ? ಇವರು 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೂ ಕೊಡುವರಿದ್ದಾರೆ. ಗಣಪತಿ ಕೇಳಿದರೆ ನಾನು ಕೊಡೋದು ಅಂತ ಹೇಳಿದ್ದಾರೆ. ನನಗೆ ಸಂಶಯ ಬರೋದು, ಆ ದೇವಸ್ಥಾನ ಉಳಿತದ? ನಂದವರ ದೇವಸ್ಥಾನ ಉಳಿತದ? ಇಲ್ಲಿ ಒಂದು ಸದಾಶಿವ ದೇವಸ್ಥಾನ ಉಂಟು ನಿಮಗೆ ಹತ್ತಿರ, ಇಲ್ಲಿ ನೋಡಿದರೆ ಆ ಸದಾಶಿವನ ಕಾಣ್ತಾನೆ. ಆ ಸದಾಶಿವ ದೇವಸ್ಥಾನ ಉಳಿತದ? ಹಿಂದೂ ಸಮಾಜ ಒಟ್ಟಾಗಿದ್ದೀರಿ, ಹಾಗೆ ಉಳಿಯುದು. 2 ಕಾರಣ. ಒಂದು, ನಮ್ಮಲ್ಲಿ ಜನನೇ ಇಲ್ಲ. ನಮ್ಮ ಮನೆಯಲ್ಲಿ ಜೋಕುಲಿ ಎತ್ತು ಅಂತ ಕೇಳಿದರೆ
ನಾನೊಂದು ಕೆಲವು ಸಮಯದ ಹಿಂದೆ ಒಬ್ಬರು ಅವರಿಗೆ ಒಂದು 7-8 ವರ್ಷ ಆಗಿದೆ ಮದುವೆ ಆಗಿ. ನಾನು ಅವ್ರ ಹತ್ರ ಕೇಳಿದೆ, ಎಷ್ಟು ಮಕ್ಕಳು ನಿಮಗೆ ಅಂತ. ಮಕ್ಕಳಾಗಲಿಲ್ಲ ಅಂತ ಹೇಳಿದರು. ಅಂದರೆ ಬೇಡ ಅಂತ ಗೊತ್ತದ್ದು. ಈ ಬೇಡ ಅಂತ ಹೇಳೋರು ತುಂಬ ಜನ. ನಾನು ಅವ್ರ ಹತ್ರ ಕೇಳಿದೆ, ನೀವು ಮದುವೆ ಆದದ್ದು ಯಾಕೆ ಅಂತ. ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಿರ್ತಮ್ಮ ಅಂತ, ಧರ್ಮದ ಕಾರ್ಯಕ್ಕೆ ಮತ್ತು ಸಂತತಿಯನ್ನು ಮುಂದುವರಿಸಲಿಕ್ಕೆ ಮದುವೆ ಆಗೋದು. ಇಲ್ಲಂತಾರೆ ಯಾವುದೇ ಹುಡುಗಿಯೊಟ್ಟಿಗೆ ಇರ್ಬೋದು, ಯಾವುದೇ ಹುಡುಗನೊಟ್ಟಿಗೆ ಇರ್ಬೋದಲ್ಲ. ಮದುವೆ ಉದ್ದೇಶವೇ ನಮಗೆ ಗೊತ್ತಿಲ್ಲ. ಇನ್ನು ಅಕಸ್ಮಾತ್ ಆದರೆ ಒಂದು ಮಗುವಿಗೆ ನಿಲ್ಲಿಸ್ತಾರೆ. ಇನ್ನು ತಪ್ಪಿ 2 ಆಗೋದು, ಬೇಕು ಅಂತಲ್ಲ, ಅದು ಒಟ್ಟು ತಪ್ಪಿ 2 ಆಗೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಅಲ್ಲ ಸರ್ಸಂಘ ಚಾಲಕರಿಗೆ ಮತ್ತೆ ನೆನಪಿಸಿದ್ದಾರೆ, 3 ಮಕ್ಕಳಾಗದಿದ್ದರೆ ಹಿಂದೂ ಸಮಾಜ ಇನ್ನೊಂದು ಸ್ವಲ್ಪ ವರ್ಷ ಆಗ ನಶಿಸಿ ಹೋಗ್ತದೆ, ಅದರಷ್ಟಕ್ಕೆ ಸತ್ತೋಗೋದು ಅಂತ. ಅದಕ್ಕೋಸ್ಕರ ಹಿಂದೂ ಸಮಾಜದಲ್ಲಿ ಸಂಖ್ಯೆ ಇಲ್ಲ. ಸಂಖ್ಯೆ ಇಲ್ಲದ ಮೇಲೆ ಆ ದೇವಸ್ಥಾನಕ್ಕೆ ಹೋಗೋರು ಯಾರು? ಸದಾಶಿವ ದೇವಸ್ಥಾನಕ್ಕೆ ಹೋಗಲಿಕ್ಕಿಲ್ಲ, ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಲಿಕ್ಕಿಲ್ಲ. ಎರಡನೇದು ಅದರ ಮೇಲೆ ಆಕ್ರಮಣ ಆದರೆ ಅದಕ್ಕೆ ಅದರ ಎದುರು ನಿಂತು ಹೋರಾಟ ಮಾಡುವವರು ಯಾರು? ಅದಕ್ಕೂ ಇಲ್ಲ. ಅದಕ್ಕೆ ಹಿಂದೂ ಸಮಾಜದ ಧಾರ್ಮಿಕ ಸಂಗತಿಯನ್ನು ರಕ್ಷಣೆ ಮಾಡಲಿಕ್ಕೂ ಅದರ ಪೋಷಣೆ ಮಾಡಲಿಕ್ಕೂ ಹಿಂದೂ ಸಮಾಜದಲ್ಲಿ ಸಂಖ್ಯೆ ಬೇಕು. ಅದಕ್ಕೋಸ್ಕರ ದೊಡ್ಡ ಆಪತ್ತುಗಳು ಬರ್ತಾ ಇದೆ. ಒಂದು, ನಾವು ಒಟ್ಟಾಗಿಲ್ಲ. ಎರಡನೇದು, ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಮೂರನೇದು, ನಾವು ಹಿಂದೂಗಳು ಅಂತ ಯೋಚನೆ ಮಾಡುವಂಥ ಚಿಂತನೆಗಳು ಕಡಿಮೆ ಆಗಿದೆ. ಇದೆಲ್ಲದಕ್ಕೂ ಒಂದು ಪರಿಹಾರ ನಾವೆಲ್ಲರೂ ಒಟ್ಟಾಗಿರಬೇಕು ಅಂತ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇವತ್ತು ಹಬ್ಬದ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಬರೇ ಈಗ ಅವರು ಹೇಳಿದರು, ನಾಳೆ ಇವತ್ತು ಶನೀಶ್ವರ ಪೂಜೆ, ನಾಳೆ ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣ ಪೂಜೆ ಭಾರಿ ಗಟ್ಟಿಯಲ್ಲಿ ಹಿಡಿದು ಮಧ್ಯಾಹ್ನ ಒಣಸುಂಡು ಅಂತ. ಅದಕ್ಕೆ ಬರುವುದು. ಸತ್ಯನಾರಾಯಣ ಪೂಜೆಗಿಲ್ಲ ಜನ, ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ. ಅದೇ ಸತ್ಯನಾರಾಯಣ ಪೂಜೆಗೆ ನಾನಿಲ್ಲ. ಒಣಸಿಗೆ 10 ಮಾರಾರೆ, ಊಟ ಮನೆಯಲ್ಲಿ ಮಾಡಬಹುದು. ಇಲ್ಲಿ ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಒಂದು ಅಂತ. ಅದನ್ನೇ ಕುಶಾಲಪ್ಪರಿಗೆ ಮಾತಾಡುವಾಗ ಹೇಳಿದರು, ಒಂದು ಸಾಮರಸ್ಯದ ಜೀವನ ನಾವು ನಡೆಸ್ತೇವ, ಅಥವಾ ಮೇಲ್ಜಾತಿ ಕೀಳು ಜಾತಿ, ಹೊರ ಜಾತಿ ಒಳಜಾತಿ, ಸ್ಪೃಶ್ಯ ಅಸ್ಪೃಶ್ಯ ಅಂತ ಹೇಳಿ ನಾವು ಕೆಲಸ ಮಾಡ್ತೇವ, ಅಥವಾ ನಾವೆಲ್ಲರೂ ಈ ಹಿಂದೂ ಸಮಾಜದ ಅವಿಭಾಜ್ಯ ಅಂಗಗಳು ನಾವು ಅಂತ ಯೋಚನೆ ಮಾಡ್ತೇವ? ಎಚ್ಚರಿಕೆ. ಅವರು ಎಚ್ಚರಿಕೆ ಕೊಡ್ತಾರೆ, ಮುಸಲ್ಮಾನರು ಎಚ್ಚರಿಕೆ ಕೊಡ್ತಾರೆ, ಕ್ರಿಶ್ಚಿಯನ್ರು ಎಚ್ಚರಿಕೆ ಕೊಡ್ತಾರೆ, ನಮಗೆ ಎಚ್ಚರಿಕೆ ಆಗ್ತದಾ? ಆ ಹಿನ್ನೆಲೆಯಿಂದ ನಾವು ಇವತ್ತು ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ನಮಗೆ ಬಂದಿದೆ ಅಂತ. ಅದಕ್ಕೋಸ್ಕರ ಈ ಅನಿವಾರ್ಯತೆಯನ್ನು ನೆನಪಿಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದ ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಜೀವನ ಹೇಗಿರಬೇಕು, ನಮ್ಮ ಮನೆಯಲ್ಲಿ ಮಕ್ಕಳಿರಬೇಕು, ಮಕ್ಕಳಿಗೆ ನಾವು ಏನಾದರೂ ಧಾರ್ಮಿಕ ಚಿಂತನೆ ಕೊಡಬೇಕು. ಅದು ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಭಗವದ್ಗೀತೆ ಇರಲಿ, ಅದನ್ನು ಹೇಳಿಕೊಡುವಂಥ ಕೆಲಸ ಮಾಡಬೇಕು. ಶಾಲೆಯಲ್ಲಿ ಇವತ್ತು ವ್ಯವಸ್ಥೆ ಇಲ್ಲ, ಮನೆಯಲ್ಲಿ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಏನೂ ಇಲ್ಲದೆ ಹಾಗೇ ಮನುಷ್ಯ ಇವತ್ತು ಬದುಕುವಂಥ, ಹಿಂದೂ ಬದುಕುವಂಥ ಒಂದು ಸ್ಥಿತಿಯಾಗಿದೆ. ಅದಕ್ಕೋಸ್ಕರ ಧಾರ್ಮಿಕ ಚಿಂತನೆಯನ್ನು ಬೆಳೆಸಿ ನಾವೆಲ್ಲರೂ ಒಟ್ಟು ಅಂತ ಹೇಳುವಂಥ ಒಂದು ಸಂಘಟನಾ ಶಕ್ತಿಯನ್ನು ಬೆಳೆಸಿ ಈ ಸಮಾಜವನ್ನು ಉಳಿಸ್ಕೊಳ್ಳೋದು. ಇದು ಬರೀ ನಮಗೋಸ್ಕರ ಅಂತ, ಅಮ್ಟೂರ್ನಿಗೋಸ್ಕರ ಅಂತ ನಾನು ಹೇಳ್ತಾ ಇಲ್ಲ, ಇಡೀ ಜಗತ್ತಿನ ಹಿತಕ್ಕೋಸ್ಕರ. ಇಡೀ ಜಗತ್ತಿನಲ್ಲಿ ನಾಳೆ ಸತ್ಯನಾರಾಯಣ ಪೂಜೆ ಆಗಿದೆ, ಇವತ್ತು ಶನೀಶ್ವರ ಪೂಜೆ ಆಗಿದೆ. ಕೊನೆಗೆ ಭಟ್ರು ಅಂತ ಹೇಳಿದ್ದು ಗೊತ್ತುಂಟ? ಭಟ್ರು ಹೇಳೋದು, ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಪೂಜೆ ಮಾಡಿ. ಆ ಪೂಜೆಯ ಕೊನೆಯಲ್ಲಿ ಅವರು ಹೇಳೋದು, ಎಲ್ಲರಿಗೂ ಪ್ರಸಾದ ವಿತರಣಾದ ಮೇಲೆ ಮನೆಯ ಗಂಡ ಹೆಂಡತಿ ಮಕ್ಕಳು ಬನ್ನಿ ಅಂತ. ಅದಾದಮೇಲೆ ಒಂದು ತಟ್ಟೆಯಲ್ಲಿ ಪ್ರಸಾದ ಹಿಡ್ಕೊಂಡು ಅವ್ರು ಹೇಳ್ತಾರೆ, ನೀವು ಮಾಡಿದಂಥ ಪೂಜೆಯಿಂದ ತುಂಬ ದೇವರು ಸಂತೃಪ್ತರಾಗಿದ್ದಾರೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮೊದಲನೇದು. ಎರಡನೇದವರು ಹೇಳೋದು, ನಿಮ್ಮ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ಅಂತ. ಮೂರನೇದವರು ಹೇಳೋದು, ನಿಮ್ಮ ಮನೆಯಲ್ಲಿ 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂತ. ಅದು ಹಸು ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರು, ಯಾವುದು ಬೇಕಾದ್ರೂ ಇರ್ಬೋದು, 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೆಯದಾಗ. 4ನೇ ಸಂಗತಿ ಅವರು ಹೇಳುವಂಥದ್ದು, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ ಜಗತ್ತಿನಲ್ಲಿ 750 ಕೋಟಿ ಜನಕ್ಕಿಂತ ಹೆಚ್ಚು ಜನ ಇದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಾವು ಮನೆಯಲ್ಲಿ ಸದಾಶಿವನ ಪೈಸೆ ಕೊಟ್ಟು ಭಟ್ರನ್ನು ಬರಲಿಕ್ಕೆ ಹೇಳಿ ಪೂಜೆ ಮಾಡಿಸಿದ್ದು. ಆ ಭಟ್ರೇ ಹೇಳೋದು ಸದಾಶಿವ ಶೆಟ್ಟಿಗೆ ಒಳ್ಳೆಯದಾಗಲಿ ಅಂತಲ್ಲ, ಈ ಲೋಕ ಸಮಸ್ತ ಸುಖಿನೋ ಭವಂತು, 750 ಕೋಟಿ ಜನರಿಗೆ ಒಳ್ಳೆಯದಾಗಲಿ ಅಂತ. ಅಂದರೆ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡೋದು ನಾವು ಮಾತ್ರ. ನೆನಪಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಎದೆ ಎತ್ತಿ ಹೇಳ್ಕೊಳ್ಳಿ, ತಲೆ ಎತ್ತಿ ಹೇಳ್ಕೊಳ್ಳಿ. ಮುಸಲ್ಮಾನರನ್ನು ಕೇಳಿದರೆ ಅಲ್ಲ, ನಾನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ರನ್ನು ಕೇಳಿ ಯೇಸುವನ್ನು ಪೂಜೆ ಮಾಡಿದರೆ ಮಾತ್ರ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಮತಾಂತರ ನಡೆಯುವುದು. ನಾವು ಮತಾಂತರ ಮಾಡಲಿಕ್ಕೆ ಹೋಗಲಿಲ್ಲ. ನಾವು
ಅವರು ಮತಾಂತರ ಮಾಡೋದು ಯಾಕೆಂತ ಕೇಳಿದರೆ ಆ ದೇವರನ್ನೇ ಪೂಜೆ ಮಾಡಬೇಕು. ನಮಗೇನು ತೊಂದರೆ ಇಲ್ಲ. ನಮಗೆ ಇವತ್ತು ಶನಿ ದೇವರನ್ನು ಪೂಜೆ ಮಾಡಿದರೆ ನಾವು ಸತ್ಯನಾರಾಯಣ ದೇವರನ್ನು ಪೂಜೆ ಮಾಡ್ತೇವೆ. ನಾವು ಅದರ ಮತ್ತು ಕೃಷ್ಣನ ಪೂಜೆ ಮಾಡ್ತೇವೆ, ರಾಮನನ್ನು ಪೂಜೆ ಮಾಡ್ತೇವೆ. ಯಾವುದೇ ರೀತಿ ಪೂಜೆ ಮಾಡಲಿಕ್ಕೆ ಇರುವಂಥ ಒಂದು ದೊಡ್ಡ ಸ್ವಾತಂತ್ರ್ಯ ಕೊಟ್ಟಂಥ ಹಿಂದೂ ಸಮಾಜ ಜಗತ್ತಿಗೆ ಒಳ್ಳೆಯದು ಮಾಡುವಂಥ ಕೆಲಸ ಮಾಡ್ತಾ ಇರೋದು. ಅದಕ್ಕೋಸ್ಕರ ಜಗತ್ತಿನ ಹಿತವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಬದುಕಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದರೆ ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತು.